ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ರಾತ್ರಿ ಆಗೋದ್ರೊಳಗಡೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಸೇರಿದ್ರು, ಮತ್ತು ಹಗಲಾಗೋದ್ರೊಳಗಡೆ ಜಗದೀಶ್ ಶೆಟ್ಟರ್ ಮತ್ತು BJP ಸೇರ್ಪಡೆ ಆಯಿತು. ನೋಡಿ, 2023 ಚುನಾವಣೆಯಲ್ಲಿ ನಾವು ಒಂದು ಪಾರ್ಟಿಯಲ್ಲಿ 30 ವರ್ಷ ಇದ್ದಂಥವು, ನಮ್ಮ ಕುಟುಂಬ ಜನಸಂಘದಲ್ಲಿ ಇದ್ದಂಥವ್ರು, 30-40 ವರ್ಷ ಒಂದೇ ಪಾರ್ಟಿಯಲ್ಲಿ ಇದ್ದಂಥ ವ್ಯಕ್ತಿ ನಾನು. ನಮ್ಮ ಕುಟುಂಬನೂ ಒಂದೇ ಪಾರ್ಟಿಯಲ್ಲಿ ಇದ್ದಂಥವ್ರು. ಪಕ್ಷನಿಷ್ಠವಾಗಿ ಪಕ್ಷವನ್ನು ಬೆಳೆಸುವಂಥ ಕೆಲಸ ನಾವು ಮಾಡಿದ್ವಿ. ಅವತ್ತಿನ 2023 ಚುನಾವಣಾ ಸಂದರ್ಭದಲ್ಲಿ ಏನೋ ಒಂದು ಘಟನೆಗಳು ನಡೆದು, ಆ ಹಿನ್ನೆಲೆಯಲ್ಲಿ ಅವತ್ತು ಪಕ್ಷದಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್, ತಾವು ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರೆ, ಆ ಸಂದರ್ಭದಲ್ಲಿ ತಾವು ಹೆಸರು ಹೇಳಿದೆ BJPಯಲ್ಲಿರ್ತಕ್ಕಂಥ ಒಂದು ಉನ್ನತ ಮಟ್ಟದ ನಾಯಕರನ್ನು ತಾವು ಕೋಟ್ ಮಾಡಿ ತಾವು ಹೇಳಿದರೆ, ನನ್ನನ್ನು ಮಕ್ಕಳಾಟಿಕೆ ಥರ ನಡೆಸ್ಕೊಂಡ್ರು, ಮಕ್ಕಳಾಟಿಕೆ ಥರ ಆಟ ಆಡಿದರು ಅಂತ ಈ ಶಬ್ದ ಹೇಳಿದರು. ಅಲ್ಲ, ನಾ ಅವಾಗ ಹೇಳಿದ್ದು ಅದಕ್ಕೆ ಬದ್ರಿದ್ದೇನೆ. ಅವತ್ತೇನು ಹೇಳಿದ್ದೆ ಮತ್ತು ಏನು ಪ್ರಸ್ತಾಪ ಮಾಡಿದ್ದೆ ಅದೆಲ್ಲ ಸಾಕಷ್ಟು ಇವತ್ತು ರಾಜ್ಯದ ಜನತೆಯಲ್ಲಿ ಚರ್ಚೆ ಆಗಿದೆ. ಅದರ ಚುನಾವಣೆ ಫಲಿತಾಂಶದಲ್ಲಿ ಏನಾಯಿತು ಎಲ್ಲರಿಗೂ ಗುರ್ತಿರುವಂಥ ವಿಚಾರ. ಹೀಗಾಗಿ ಅದು ಮುಗಿದು ಹೋದದ್ದು ಅದ್ದೇ ಅಂತ ನಾನು ಹೇಳ್ತೀನಿ. ಸರ್, ಈಗೇನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ತಾವು ಕೋಟ್ ಮಾಡಿದಂತಹ ವ್ಯಕ್ತಿಯ ಹಿಡಿತ ಪಾರ್ಟಿ ಮೇಲೆ ಕಡಿಮೆ ಆಗಿದೆ, ಅದಕ್ಕಾಗಿ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿದ್ದಾರೆ ಅಂತ ನೋಡಿ, ಹೇಳಿ ನಾನು ಅವತ್ತೇನು ಪ್ರಸ್ತಾಪ ಮಾಡಿದ್ದೆ, ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಯಾವ ರೀತಿ ಸ್ಪಂದನ ಮಾಡಿದೆ, ಅದು ಈಗ ಜಗತ್ತಿಗೆ ಮುಂದೆ ಇರುವಂಥದ್ದು. ಆಯಿತು ಸರ್, ನಿಮಗೆ ಪಾರ್ಟಿಯಿಂದ ಒಂದು ವಿಚಾರವನ್ನು ಮಂಡಿಸಿದ್ರು, ನೀವು ಪಾರ್ಟಿಯಿಂದ ತಾವು ಕಂಟೆಸ್ಟ್ ಮಾಡಬಾರ್ದು ಅಂತ. ಈಶ್ವರಪ್ಪ ಮತ್ತು ಇತರ ನಾಯಕರುಗಳಿಗೂ ಅದನ್ನು ಹೇಳಿದರು. ತಾವು ಆದರ್ಶಪ್ರಾಯವಾಗಿ ನಿಮ್ಮ ನಾಯಕತ್ವವನ್ನು ಸಾಬೀತು ಮಾಡ್ಬೋದಿತ್ತಲ್ಲ ನಿಮಗೆ? ನಾನು ಅವತ್ತು ಕ್ವಶನ್ ಮಾಡಿದ್ದು, ನಾನು ಒಂದೇ ಒಂದು ಸೀನಿಯರ್ ಲೀಡರ್ ಇದ್ದಾರೆ, ಪಾರ್ಟಿ ಕಟ್ಟಿದಂಥವ್ರು. ನಮಗೊಂದು ವಾರ ಮುಂಚೆ, ಒಂದು 15 ಮುಂಚೆ ಕರೆದು ಈ ರೀತಿ ಒಂದು ವ್ಯವಸ್ಥೆ, ನೀವು ಸೀನಿಯರ್ ಲೀಡರ್ ಆದರೆ ಹೀಗೆ ಮಾಡ್ರಿ ಅಂತ ನಾವು ಡೈರೆಕ್ಟ್ ಕೊಟ್ಟಿದ್ರೆ ಎಸ್ ನಾವು ಒಪ್ಕೊತಿದ್ದೆ. ಅದು ಆಗಲಾಗಿಲ್ಲ, ಅದು ಹ್ಯುಮಿಲೇಷನ್ ಆಗಿದೆ ಅವತ್ತಿನ ಸಂದರ್ಭದಲ್ಲಿ. ಅದಕ್ಕೆ ಮತ್ತೆ ಅದನ್ನು ಪದೇ ಪದೇ ಚರ್ಚೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅವತ್ತು ಎಲ್ಲರಿಗೂ ಗುರ್ತಿದೆ, ಎಲ್ಲ ಗುರ್ತಿದೆ. ಪಕ್ಷ ದ್ರೋಹ ಮಾಡಿದ್ದು ನಾನು ಎಂದೂ ಹೇಳಿಲ್ಲ. ಸರ್, ಈಗ ಈ ಹಿಂದೆ ತಾವು ಏನು ಹೇಳ್ತಾ ಇದ್ರಿ, ಪಕ್ಷ ದೊಡ್ಡದೋ ವ್ಯಕ್ತಿ ದೊಡ್ಡದೋ ಅಂತ ಕೇಳಿದರೆ ಪಕ್ಷನೂ ದೊಡ್ಡದು ವ್ಯಕ್ತಿನೂ ದೊಡ್ಡದು ಅಂತ ಹೇಳ್ತಾ ಇದ್ರಿ. ಈಗ ಹೇಳಿ ಸರ್, ಜಗದೀಶ್ ಶೆಟ್ಟರ್ ದೊಡ್ಡವರ ಅಥವಾ BJP ಪಾರ್ಟಿ ದೊಡ್ಡದ? ನಾನು ಅವತ್ತು ಹೇಳಿದ್ದು, ನೀವು ಸ್ವಲ್ಪ ಹಿಂದಿನ ಸ್ವಲ್ಪ ರಿಪ್ಲೈಟ್ ಹಾಕಿ ನೋಡ್ರಿ. ಯಾಕಂದ್ರೆ ಅವತ್ತಿನ ನಾವೇನು ಹೇಳ್ತಿದ್ರು, ವ್ಯಕ್ತಿನೂ ಪಕ್ಷವನ್ನು ಬೆಳೆಸ್ತಾನೆ, ವ್ಯಕ್ತಿನೂ ಪಕ್ಷವನ್ನು ಕಟ್ತಾನೆ ಅಂತ ಹೇಳಿದ್ರಿ. ನೋಡಿ, ಯಾಕಂದ್ರೆ BJPಯಲ್ಲಿ ಒಂದು ಸಿದ್ಧಾಂತ ಏನಂದ್ರೆ, ಮೊದಲು ದೇಶ, ಆಮೇಲೆ ಪಕ್ಷ, ಆಮೇಲೆ ವ್ಯಕ್ತಿ. ಅವತ್ತು ನಾನು ಹೇಳಿದ ಸ್ಟೇಟ್ಮೆಂಟು ನೀವು ಒಂದಿಷ್ಟು ರಿವೈಂಡ್ ಮಾಡಿದರೆ, ನಾನು ಹೇಳಿದ್ದು ಭಾರತೀಯ ಜನತಾ ಪಾರ್ಟಿ ಪ್ರಿನ್ಸಿಪಲ್, ಪಕ್ಷ ಮುಖ್ಯ, ವ್ಯಕ್ತಿ ನಂತರ ಅಂತ ಅದು ಹೇಳಿದ್ದೆ ನಾನು. ಮತ್ತು ಬೇರೆ ಯಾವುದೂ ಹೇಳಿಲ್ಲ, ನಾನು ಅದನ್ನೇ ಹೇಳಿದ್ದು. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಪಕ್ಷ ಮುಖ್ಯ, ವ್ಯಕ್ತಿಗಳು ನಂತರ. ಸರ್, ಈಗ ಒಂದ್ಸಲ ಕಾಂಗ್ರೆಸ್ಗೆ ಹೋಗಿ ವಾಪಸ್ BJPಗೆ ಬಂದರೆ ಪಾರ್ಟಿ ಒಳಗಡೆ ನಿಮ್ಮ ಘನತೆ ಗೌರವ ಸಣ್ಣದಾಗಲ್ವ ಸರ್? ನೋಡಿ, ಇವತ್ತು ಜಗದೀಶ್ ಶೆಟ್ಟರ್ ವ್ಯಕ್ತಿತ್ವ ಹೇಗಿದೆ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗುರ್ತಿದ್ದು. ಭಾರತೀಯ ಜನತಾ ಪಾರ್ಟಿ ಇಲ್ಲಿದ್ದಂಥ ಕಾರ್ಯಕರ್ತರಿಗೂ ಗುರ್ತಿದೆ, ಇಲ್ಲಿದ್ದಂಥ ರಾಜ್ಯ ನಾಯಕರಿಗೂ ಗುರ್ತಿದೆ, ರಾಷ್ಟ್ರೀಯ ನಾಯಕರಿಗೂ ಗುರ್ತಿದೆ. ಸರ್, ಈಗ ಆಗಿರೋ ಹ್ಯುಮಿಲೇಷನ್ ಎಲ್ಲ ತಾವೇ ನುಂಗ್ಬಿಟ್ರ ಸರ್? ಈಗ ಸೇರ್ಪಡೆ ಆಗಿದ ಕೂಡಲೇ ಅದೆಲ್ಲ ಹೋಗ್ಬಿಡ್ತಾ ಸರ್? ಹಂಗಲ್ಲ. ಮತ್ತೆ ಹ್ಯುಮಿಲೇಷನ್ ನಿಮ್ಗೆ ಆಗಲ್ಲ ಅಂತ ಏನು ಗ್ಯಾರಂಟಿ ಇದೆ? ನೋಡಿ, ಒಂದು ನಾನು ಹೇಳ್ತೀನಿ, ಯಾವುದು ಸಮಸ್ಯೆ ಆಗಿತ್ತು ಅದನ್ನು ಪರಿಹಾರ ಮಾಡುವಂಥ ಒಂದು ವ್ಯವಸ್ಥೆ, ಮತ್ತು ಅದರಲ್ಲಿ ರಾಜಕಾರಣ ನಿಂತು ನೀರಲ್ಲ, ಇದು ಬದಲಾವಣೆ ಆಗ್ತದೆ, ಹರಿದು ಹೋಗುವಂಥ ನೀರಿದು. ಹೀಗಾಗಿ ಇವತ್ತು 8-9 ತಿಂಗಳಿಂದ ಏನು ಪರಿಸ್ಥಿತಿ ಇತ್ತು, ಇವತ್ತಿನ ಪರಿಸ್ಥಿತಿ ಬಹಳಷ್ಟು ಬದಲಾವಣೆ ಆಗಿದೆ. ಮತ್ತು ಇವತ್ತು ಇಡೀ ರಾಜ್ಯದಲ್ಲಿ ನಾನು ಸಡನ್ನಾಗಿ ಒಂದೇ ದಿವಸದಲ್ಲಿ ಕಾಂಗ್ರೆಸ್ ಬಿಟ್ಟು ಇಲ್ಲಿ ಸೇರ್ಪಡೆ ಆಗುವಂಥದ್ದು ವ್ಯವಸ್ಥೆ ಇಲ್ಲ. ಕಳೆದ 3-4 ತಿಂಗಳಿಂದ 5-6 ತಿಂಗಳಿಂದ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾಯಿದ್ದೆ, ಅಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಕೆಡರ್ ಏನಿದೆ, ಕೆಳ ಹಂತದ ಕಾರ್ಯಕರ್ತರು, ಜಿಲ್ಲೆಯಲ್ಲಿದ್ದಂಥ ತಾಲೂಕಿನಿಂದ ನಾಯಕರು, ರಾಜ್ಯದ ನಾಯಕರು, ಎಲ್ಲೇ ಹೋದಲ್ಲಿ ಸೆಟ್ರೆ ಏನೋ ಆಯಿತು, ನೀವು ಹೊರಗೆ ಹೋಗಿದ್ರಿ, ಎಲ್ಲೇ ಒಬ್ಬ ಹಿರಿಯರನ್ನು ಕಳ್ಕೊಂಡಂಗಾಗಿದೆ, ದಯವಿಟ್ಟು ನೀವು BJP ಬರ್ರಿ ಅನ್ನುವಂಥದ್ದು ವಯಸ್ಸೇನಿದೆಯಲ್ಲ, ಧ್ವನಿ, ಅದು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಕಾರ್ನರ್ದಲ್ಲಿ ಎಲ್ಲ ಕಡೆ ಇವತ್ತು ಆ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಮತ್ತು ರಾಜ್ಯದ ನಾಯಕರು ನನಗೆ ಭೇಟಿ ಆದಾಗೆಲ್ಲ ನೀವು ಬರಬೇಕು ಅನ್ನುವಂಥದ್ದು. ರಾಷ್ಟ್ರೀಯ ನಾಯಕರು ಇತ್ತೀಚೆಗೆ ಅವರು ಕರೆ ಮಾಡಿ, ಇಲ್ಲ ನೀವು ಮತ್ತೆ ವಾಪಸ್ ಬನ್ನಿ, ನಾವೆಲ್ಲ ಜೊತೆ ಕುಂತು ಮಾತಾಡೋಣ ಅನ್ನುವಂಥದ್ದು. ಈ ಪರಿಸ್ಥಿತಿ ನಿರ್ಮಾಣ ಆದಾಗ ಒಂದು ಬದಲಾವಣೆ ದಿಕ್ಕಿನಲ್ಲಿ ನಾವು ಹೋಗಿದ್ದೇವೆ. ಒಂದು ನಂಬಿಕೆ ನೋಡಿ, ರಾಜಕಾರಣ ಅಂದರೆ ಒಂದು ನಂಬಿಕೆ ವಿಶ್ವಾಸ.
ಇಡೀ ಒಂದು ಸಮಾಜ ಮತ್ತು ಇಡೀ ಒಂದು ಜೀವನ ಪದ್ಧತಿನೂ ಒಂದು ನಂಬಿಕೆ ವ್ಯವಸ್ಥೆ. ಒಂದು ಗಂಡ ಹೆಂಡತಿ ಇರ್ತಾರೆ, ಪರಸ್ಪರ ನಂಬಿಕೆ ಮೇಲೆ ಒಂದು ವ್ಯವಸ್ಥೆ ಹೋಗೋದು. ಹೀಗಾಗಿ ಅವತ್ತು ನಂಬಿಕೆ ಇರಲಿಲ್ಲ, ಇವತ್ತು ನಂಬಿಕೆ ಬಂದುಬಿಡ್ತಂತಂದರೆ ನಂಬಿಕೆ ಇಟ್ಕೊಂಡು ಹೋಗ್ಬೇಕು ನಾವು ರಾಜಕಾರಣದಲ್ಲಿ. ಸರಿ ಸರ್, ಈಗ ಹಾಗಾದರೆ ಈಗ ತಾವು ನಿಮ್ಮ ಲಾಭಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡ್ದಂಗಲ್ವಾ ಇದು? ನೋಡಿ, ನನ್ನ ಲಾಭ ಅಂತ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಈಗ ವಾಪಸ್ ಬಿಜೆಪಿ ಸೇರ್ಪಡೆ ಆಗ್ಲಿಕ್ಕೇನೆ ನೀವು ಎಂಟು ತಿಂಗಳ ಕಾಲ ಕಾಂಗ್ರೆಸ್ ಸೇರ್ಪಡೆ ಆದಂಗೆ ಆಗ್ಲಿಲ್ವಾ? ಈಗ ನೋಡಿ, ಆ ಪ್ರಶ್ನೆ ಅಲ್ಲ. ನಿಮಗೆ ಆ ಟೈಮನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಪಾರ್ಟಿ ಬೇಕಿತ್ತು, ನೀವು ಪಾರ್ಟಿಯಲ್ಲಿ ಸೇರಿದ್ರಿ, ಈಗ ವಾಪಸ್ ಬಿಜೆಪಿಗೆ ಬಂದ್ರಿ. ನೋಡ್ರಿ, ಅವತ್ತು ಪರಿಸ್ಥಿತಿ ಏನಿತ್ತು, ವಾತಾವರಣ ಏನಿತ್ತು, ಮತ್ತು ಅವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ ಮೇಲೆ ಏನೊಂದು ವಾತಾವರಣ ನಿರ್ಮಾಣ ಆಯಿತು. ಇದು ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿದ್ದಾರೆ, ಅವ್ರನ್ನ ತೊಂದರೆ ಮಾಡಿಲ್ಲ, ಕಾಂಗ್ರೆಸ್ಸಲ್ಲಿ ಅಧಿಕಾರದಲ್ಲಿದ್ದಾರೆ. ಈಗ DCM ಅವ್ರು ಏನು ಹೇಳಿದ್ದಾರೆ, ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಏನಿದ್ರು ಏನು ಬಿಟ್ಟು ಹೋಗಿದ್ದಾರೆ ಅದು ಅವರ ಆತ್ಮಸಾಕ್ಷಿಗೆ ಬಿಟ್ಟಿದ್ದು ಅಂತ. ನಿಮ್ಮ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ನಿಮಗೆ ಸಹಾಯ ಆಗಿದೆಯಾ ಸರ್? ನಾ ಇಲ್ಲ ಅಂತ ಹೇಳಿಲ್ಲ. ನಿನ್ನೆ ಸಹಾಯ ಆಗಿದ್ರೆ ನೀವು ಅವರಿಗೆ ಈ ಪಕ್ಷವನ್ನು ದ್ರೋಹ ಮಾಡ್ದಂಗ ಅಲ್ಲ, ನಾ ಏನಿದೆ ಸಹಾಯ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಬೆನಿಫಿಟ್ ಆಗಿದೆ ಅಂತಲೂ ಹೇಳಿದ್ದೀನಿ. ಇದೊಂಥರ ಬಿಸ್ನೆಸ್ ತರ ಬೆನಿಫಿಟ್ಸ್ ಅಲ್ರಿ, ಜನರ ಒಂದು ಅಭಿಪ್ರಾಯ, ಅದಕ್ಕೆ ಬೆಂಬಲ ಸಿಕ್ತು. ಇವತ್ತು 136 ಸೀಟ್ ಪಡ್ಕೊಂಡು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಲ್ರಿ. ಇದು ಅಂದ್ರೆ ಆ 136 ಸೀಟ್ ಬರೋದ್ರಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಪಾತ್ರ ಸಹ ಇದೆ. ನಾ ಹೇಳೋದಿಲ್ಲ, ಜನ ಹೇಳ್ತಾ ಇದ್ದಾರೆ. ನೀವು ಮಾಧ್ಯಮದವ್ರು ಹೇಳಿದ್ರಿ, ಸಾಕಷ್ಟು ಆರ್ಟಿಕಲ್ಸ್ ಬರೆದು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿದ್ದಾರೆ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಕಳೆದ ಈ 8-9 ತಿಂಗಳ ಈ ಕಾಲ ಏನಿದೆ ಕಾಂಗ್ರೆಸ್ನಲ್ಲಿ, ಅದು ನಿಮ್ಮ ರಾಜಕೀಯ ಜೀವನದ ದಿನಚರಿಯ ಪುಟಗಳಲ್ಲಿ ಈ 8 ತಿಂಗಳು ಒಳ್ಳೆ ದಿನಗಳು, ಕೆಟ್ಟ ದಿನಗಳು, ತಟಸ್ಥ ದಿನಗಳು, ಪಶ್ಚಾತ್ತಾಪ ದಿನಗಳು, ಏನು ದಿನಗಳು ಅಂತ ವಿಶ್ಲೇಷಣೆ ಮಾಡ್ತೀವಿ. ನೋಡಿ, ಒಂದು ನಾನು ಹೇಳುವಂಥದ್ದು, ರಾಜಕೀಯ ಘಟ್ಟದಲ್ಲಿ ಹಲವಾರು ಘಟನೆಗಳು ನಡೀತಾವೆ. ಇವತ್ತು ಬಿಹಾರದ ಮುಖ್ಯಮಂತ್ರಿ, ನಿಮ್ಮ 4 ದಶಕಗಳ ಕಾಲದಲ್ಲಿ ಈ 8 ತಿಂಗಳು ಮಾತ್ರ ಸ್ವಲ್ಪ ಸಪರೇಟ್ ಇರೋದು, ಸಪರೇಟ್ ಆಗಿದೆ, ಹಾಗೇ ಇದೆ. ಅಲ್ಲ, ಈ 8 ತಿಂಗಳನ್ನ ಹೇಗೆ ವರ್ಣಿಸ್ತೀರಿ, ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ಏನೊಂದು ಹರ್ಟ್ ಆಗಿತ್ತಲ್ಲ, ಸ್ವಾಭಿಮಾನ ಪೆಟ್ಟು ಬಂದಿತ್ತಲ್ಲ, ಆ ಹಿನ್ನೆಲೆಯಲ್ಲಿ ನಾನು ಹೋಗಿದ್ದೆ. ಅದರ ಪರಿಣಾಮಗಳು ಏನಾರು ಅನ್ನುವಂಥದ್ದು ಇವತ್ತು ಜಗತ್ತಿನ ಮುಂದೆ ಇರುವಂಥದ್ದು. ಅದಕ್ಕಾಗಿ ಅದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇಲ್ಲ. ಇವತ್ತು ರಾಜಕೀಯ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಸಹಿತ ನಾ ಅಲ್ಲಿ ಹೋದಾಗ ನನಗೆ ಅಪಮಾನ ಮಾಡುವಂಥದ್ದಾಗಲಿ, ಅನ್ಯಾಯ ಮಾಡುವಂಥದ್ದಾಗಲಿ ಮಾಡಲಿಲ್ಲ. ನನ್ನ ಕೂಡ ಗೌರವ ಕೊಟ್ಟಿದ್ದಾರೆ, ನನಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಸಹಿತ ನಾನು ಧನ್ಯವಾದ ಹೇಳಿದ್ದೇನೆ, ಥ್ಯಾಂಕ್ಸ್ ಹೇಳಿದ್ದೀನಿ. ಆ ಹಿನ್ನೆಲೆಯಲ್ಲಿ ಆ 8 ತಿಂಗಳ ಒಂದು ರಾಜಕೀಯ ಇದರಲ್ಲಿ ನಡವಳಿಕೆಯಲ್ಲಿ ಅದು ಒಂದು ರೀತಿಯಾದಂಥ ಒಂದು ಅನುಭವ ಅಂತ ನಾನು ತಿಳ್ಕೊಂಡಿದ್ದೀನಿ ಅಷ್ಟೇ. ಸರ್, ಸೋನಿಯಾ ಗಾಂಧಿಯವರನ್ನು ಬೇರೆ ಬೇರೆ ವೇದಿಕೆಯಲ್ಲಿ ಭೇಟಿ ಮಾಡಿದ್ರಿ, ರಾಹುಲ್ ಗಾಂಧಿಯವರನ್ನು ಬೇರೆ ಬೇರೆ ವೇದಿಕೆಯಲ್ಲಿ ಭೇಟಿ ಮಾಡಿದ್ರಿ. ಈಗ ಅವರನ್ನೇ ಈಗ ಬೈಯುವಂಥ ಪರಿಸ್ಥಿತಿ ಈಗ ನಿಮ್ಗೆ ಬರ್ಬೋದು. ಈಗ ಮುಂದೆ ಚುನಾವಣೆ ಇದೆ, ನೀವೆಲ್ಲ ಹಿರಿಯರಿದ್ದೀರಿ, ಈಗ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು? ಈಗ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೂ ಸಹ ಬಿಜೆಪಿ ನಾಯಕರುಗಳ ವಿರುದ್ಧ 75 ವರ್ಷ ಆದ್ರೆ ಮೋದಿಯವರು ಅಧಿಕಾರ ಬಿಟ್ಕೊಡ್ತಾರಂತೆಲ್ಲ ಕೆಲವು ವೇದಿಕೆಗಳಲ್ಲೆಲ್ಲ ತಾವು ಪ್ರಶ್ನೆ ಮಾಡಿದಿರಿ. ಈಗ ಇದನ್ನೆಲ್ಲ ಹೇಗೆ ರಿವೈಂಡ್ ಮಾಡೋದು ಹೇಗೆ? ಅಲ್ಲ ಸರ್, ಈಗ ನೀವು ರಿವೈಂಡ್ ಮಾಡಿರೋದನ್ನ ಅಲ್ಲಲ್ಲ, ಈಗ ಆ ಸ್ಟೇಟ್ಮೆಂಟ್ಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ರಿ. ಈಗ ಸೋಷಿಯಲ್ ಮೀಡಿಯಾ ಈಗ ಬಹಳ ಎತ್ತರದಲ್ಲಿರುವಂಥ ಕಾಲಮಾನದಲ್ಲಿ ನಾವು ಜರ್ನಲಿಸಮ್ ಮಾಡ್ತಾ ಇದ್ವಿ, ತಾವು ರಾಜಕಾರಣ ಮಾಡ್ತಾ ಇದ್ದೀರಿ. ಈಗ ತಮ್ಮ ಹೇಳಿಕೆಗಳನ್ನೇ ಈಗ ವಾಪಸ್ಸಾಗಿ ರಿವೈಂಡ್ ಫಾರ್ವರ್ಡ್ ಮಾಡುವಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳ್ತೀರಾ ಸರ್? ಅಲ್ಲ, ಅದು ನಾ ಏನು ಹೇಳಿಕೆ ಕೊಟ್ಟಿದ್ದೆ, ನರೇಂದ್ರ ಮೋದಿಯವ್ರ ಬಗ್ಗೆ, ಅಮಿತ್ ಶಾದ ಬಗ್ಗೆ, ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನಾ ಏನು ಹೇಳಿಕೆ ಕೊಟ್ಟಿದ್ದು ರಿವೈಂಡ್ ಮಾಡಿರಿ. ಆ ರೀತಿ ನಾನು ಯಾವುದೇ ಟೀಕೆ ಟಿಪ್ಪಣಿ ಇನ್ನೂ ಮಾಡಿಲ್ಲ. ಮತ್ತು ರಾಜ್ಯ BJPಯ ಘಟನಾವಳಿಗಳ ಬಗ್ಗೆ ನಾನು ಹೇಳಿದ್ದೀನಿ, ಕೆಲವು ವ್ಯಕ್ತಿಗಳ ಬಗ್ಗೆ ಹೇಳಿದ್ದೀನಿ. ಹೀಗಾಗಿ ಆ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಮುಂದಿನ ಗುರಿ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಮತ್ತೊಂದು ಸಲ. ಅವ್ರ ನೇತೃತ್ವದಲ್ಲಿ ದೇಶ ಬಲಿಷ್ಠ ಆಗಿದೆ, ಇನ್ನೂ ಬಲಿಷ್ಠ ಆಗಬೇಕು. ಈ ಗುರಿಯನ್ನು ಇಟ್ಟುಕೊಂಡು ಹೊಂಟಿದ್ದೀವಿ ನಾವು. ಹೀಗಾಗಿ ನರೇಂದ್ರ ಮೋದಿಯನ್ನು ಪ್ರೊಜೆಕ್ಟ್ ಮಾಡೋದು ಬಿಟ್ಟರೆ ಏನು ಇಲ್ಲಿ ರಾಜಕಾರಣ ಅಂದರೆ ಮತ್ತೊಂದು ಪಾರ್ಟಿನ ಬೆಳಗಿನ ಸಾಯಂಕಾಲ ಟೀಕೆ ಮಾಡೋದು ರಾಜಕಾರಣ ಅಲ್ಲ. ನಾನು ಬಹುಶಃ ನನ್ನ ಲೈಫ್ನಲ್ಲಿ ನೋಡ್ರಿ, ನಮ್ಮ ರಾಜಕಾರಣದಲ್ಲಿ ಬೇರೆ ರಾಜಕಾರಣಿಗೆ ನನ್ನ ರಾಜಕಾರಣದ ಬಗ್ಗೆ ನೀವು ವಿಚಾರ ಮಾಡಿದರೆ ಯಾವ ರೀತಿ ಟೀಕೆ ಟಿಪ್ಪಣಿ ಒಂದು ಕೆಳ ಹಂತದ ಭಾಷೆಗಳನ್ನು ಉಪಯೋಗ ಮಾಡುವಂಥದ್ದು ನನ್ನ ಲೈಫ್ನ ಹಂತದ ಯಾವುದೂ ಮಾಡಿಲ್ಲ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ತಮಗೆ ಹ್ಯುಮಿಲೇಷನ್ ಮಾಡಿದ್ರೆ ಸರ್? ನನಗೆ ಇರೋ ಮಾಹಿತಿ ಏನಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನ ಪ್ರಭಾವಿ ಲಿಂಗಾಯತ ಮುಖಂಡರುಗಳಿಗೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದು ಇಷ್ಟ ಇರಲಿಲ್ಲ ಅಂತ ಹೇಳೋದು, ಇದು ನಿಜಾನಾ? ಇಲ್ಲ, ಅಂಥದ್ದು ಯಾವುದೂ ಹ್ಯುಮಿಲೇಷನ್ ಆಗಿಲ್ಲ. ಮತ್ತು ಲಿಂಗಾಯತ್ ಲೀಡರ್ಸು ಸಹಿತ ನನ್ನ ಜೊತೆ ಭಾಳಷ್ಟು ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದ್ದಾರೆ.
ಮತ್ತು ಪಕ್ಷದ ಬೆಳವಣಿಗೆಯಲ್ಲಿ ನಮ್ಮ ಕಾಂಟ್ರಿಬ್ಯೂಷನು ಅವ್ರು ನೆನಪು ಮಾಡ್ಕೊಂಡಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೀಗಾಗಿ ಎಲ್ಲಿ ಹ್ಯೂಮಿಲೇಷನ್ ಆಗಿಲ್ಲ ಅಥವಾ ಯಾರೋ ಪೊಲಿಟಿಕಲ್ ಇನ್ಸೆಕ್ಯೂರಿಟಿ ಅಂತೇಳಿ ಫೀಲು ಮಾಡ್ಕೊಂಡಿಲ್ಲ. ಸರ್, ಇನ್ನೊಂದು ಕಡೆಯಲ್ಲಿ ಏನು ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಸರ್, ಡಿ ಕೆ ಶಿವಕುಮಾರ್ ಅವರು ಅವರ ಸಾಮ್ರಾಜ್ಯವನ್ನು ಪಸರಿಸಲಿಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನು ದಾಳವಾಗಿ ಬಳಸ್ಕೊಂಡ್ರು. ಎಂ.ಬಿ. ಪಾಟೀಲ್, ಎಚ್ ಕೆ ಪಾಟೀಲ್ ಅಂತ ಹಿರಿಯ ನಾಯಕರುಗಳಿದ್ರೂ ಪಕ್ಷ ಸೇರ್ಪಡೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅಥವಾ ಆಪರೇಷನ್ ಮಾಡುವಂಥ ಬೇರೆ ಬೇರೆ BJP ನಾಯಕರುಗಳನ್ನು ಕಾಂಗ್ರೆಸ್ಸಿಗೆ ಸೇರ್ಪಡೆಕೊಳ್ಳುವಂಥ ಜವಾಬ್ದಾರಿಯನ್ನು ಜಗದೀಶ್ ಶೆಟ್ಟರ್ ಥ್ರೂ ಮಾಡಿಸ್ತಾ ಇದ್ರು ಅಂತ, ಇದು ನಿಜಾನಾ ಸರ್? ಅಲ್ರಿ, ಇದು ಅವರು ಡಿ ಕೆ ಶಿವಕುಮಾರ್ ಒಂದು ಪಕ್ಷದ ಅಧ್ಯಕ್ಷರು ಅವರು, ಮತ್ತು ಎಲ್ಲವೂ ವ್ಯವಸ್ಥೆ ಅಧ್ಯಕ್ಷ ಮಿತ್ರರು. ಈಗ ವಿಜೇಂದ್ರ ಅವರು ನನಗೆ ಅಪ್ರೋಚ್ ಆದ, ಯಾಕಂದ್ರೆ ರಾಜ್ಯ ಅಧ್ಯಕ್ಷರಿಂದ ನನಗೆ ಅಪ್ರೋಚ್ ಆದರು. ಹೀಗಾಗಿ ಇವತ್ತು ವಿಜೇಂದ್ರ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅರ್ಥನೇ ಇಲ್ಲ. ಡಿ ಕೆ ಶಿವಕುಮಾರ್ ಈಸ್ ಪ್ರೆಸಿಡೆಂಟ್, ಮತ್ತು ಅವರು ಮಾಡಲೇಬೇಕಲ್ರಿ ಇದನ್ನು. ಆ ಡ್ಯೂಟಿ ಮಾಡಿದ ಮತ್ತೊಬ್ಬರು ಯಾರೋ ಅಲ್ಲ, ಅವರು ಮಾಡ್ತಾ ಇದ್ರು. ಅವ್ರು ಪಾರ್ಟಲ್ಲಿರೋ ಲಿಂಗಾಯತ್ ಲೀಡರ್ಗಳನ್ನು ಬಿಟ್ಟು ಜಗದೀಶ್ ಶೆಟ್ಟರ್ ಅವ್ರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಈ ಥರದೊಂದು ಚರ್ಚೆ ಇದೆ ಕಾಂಗ್ರೆಸ್ ಅಲ್ಲಿ. ಅಲ್ಲಿ ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ, ಯಾರೋ ಆ ರೀತಿ ಎಕ್ಸ್ಪ್ರೆಸ್ ಮಾಡಿಲ್ಲ. ಹಾಗಿದೆ ಹೀಗೆ ನಾಯ ಕಲ್ಪನೆ ಮಾಡ್ಕೊಳ್ಳೋಕೆ ಹೋಗಲಿ. ಸರಿ ಸರ್, ಈಗ ತಮ್ಮ ಘರ್ ವಾಪಸಿ ಕಾರ್ಯಕ್ರಮ ಇದು ಮೊದಲನೇ ಪ್ರೇರಣೆ ಹೋಗಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ದಕ್ಕೆ ಏನು ಪ್ರೇರಣೆ ಸರ್ ನಿಮಗೆ? ಯಾವ ಘಟನೆನೋ ಅಥವಾ ಯಾರಾದ್ರೂ ಒಬ್ಬರು ಅಪ್ರೋಚೋ ಅಥವಾ ನೀವು ಅಪ್ರೋಚ್ ಮಾಡಿದ್ರೋ ಅಥವಾ ಅಲ್ಲಿಂದ ಏನಾದರೂ ಅಪ್ರೋಚ್ ಬಂತ? ಈ ಘಟನೆ ಹುಟ್ಟಿದ್ದು ಹೇಗೆ ಸರ್? ನೋಡ್ರಿ, ನಾನು ಒಂದು ಸಲ ಅಲ್ಲಿ ಬಿಟ್ಟು ಬಂದ ಮೇಲೆ ನಾನು ಮತ್ತೆ ಅಪ್ರೋಚ್ ಆಗಬೇಕಂತ ನನ್ನ ಕಡೆಯಿಂದ ಯಾವುದೇ ಪ್ರಯತ್ನ ಮಾಡಲಿಲ್ಲ. ನಾನು ಆವಾಗಲಿಂದ ಹೇಳ್ತಾ ಇದ್ದೇನೆ, ನಾವು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀವಿ, ಇಡೀ ರಾಜ್ಯದ ಕೆಡರು ಎಲ್ಲೆಲ್ಲಿ ಭೇಟಿಯಾಗಿದ್ದಾರೆ ಎಲ್ಲರೂ ಇನ್ಸಿಸ್ಟ್ ಮಾಡ್ತಾರೆ, ಜಗದೀಶ್ ಶೆಟ್ಟರ್ ನೀವು ವಾಪಸ್ ಬರಬೇಕು. ಕೆಲವು ಮಾಜಿ MLAಗಳು ಇವತ್ತು ನಾವು ಪರ್ಸನಲ್ ಕಾಂಟ್ಯಾಕ್ಟ್ ಆಗಿದ್ದಾರೆ. ಇಲ್ಲ ರೇ ಶೆಟ್ಟರ್, ನಿಮ್ಮ ಬಿಟ್ಟು ನಾವು ಇರ್ಲಿಕ್ಕೆ ಆಗೋದಿಲ್ಲ, ನೀವು ಬರಬೇಕು, ನಮಗೆಲ್ಲ ನೀವು ಬೆಳೆಸಿದವ್ರು ನೀವೆಲ್ಲ. ಕೆಲವು MLAಗಳು ಬೆಳಗಾವಿ ಅಧಿವೇಶನದಲ್ಲಿ ಮೊನ್ನೆ ಹೊರಗೆ ಬಂದಾಗ, ಅಸೆಂಬ್ಲಿ ಮುಗಿದ ಮೇಲೆ ಹೊರಗೆ ಬಂದಾಗ ನನ್ನ ಜೊತೆ ಮಾತಾಡುವಾಗ, ಏನು ರೀ ಎಲ್ಲ ಕಡೆ ನಿಮ್ಮದೇ ಚರ್ಚೆ ಆಗ್ತಾಯಿದೆ, ಶೆಟ್ಟರ್ನ ಹೀಗ್ಯಾಕೆ ಮಾಡಿದ್ರಿ, ಅವ್ರನ್ನ ಯಾಕೆ ಪಾರ್ಟಿಯಿಂದ ಹೊರಗೆ ಹಾಕಿದ್ರಿ, ನಮಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ನೀವೆಲ್ಲ ಬರಬೇಕು, ನಮ್ಮ ಜೊತೆ ಇರಬೇಕು. ಇದೆಲ್ಲ ಏನಿದೆ ಒಂದು ಅವರ ಭಾವನೆಗಳು ಆವಾಗಲಿಂದ ಸ್ಟಾರ್ಟ್ ಆಯಿತು ಥಿಂಕಿಂಗು. ಇದು ಯಾವುದೇ ಒಂದು ಘಟನೆ, ಯಾರೋ ಒಬ್ಬರು ಪ್ರೇರಣೆ ಅನ್ನುವಂಥದ್ದಲ್ಲ. 5-6 ತಿಂಗಳಿಂದ ನಡೀತಾ ಇದೆ. ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಅದಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡುವಂಥದ್ದಾಯಿತು. ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿ ಇದು ಬಂತು. ಇದೆಲ್ಲ ಪ್ರೊಸೆಸ್. ಮತ್ತು ಕೇವಲ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅಷ್ಟೇ ಅಲ್ಲ, ಇವತ್ತು ಬೇರೆ ರಾಜ್ಯದ ಬೇರೆ ಸದಾನಂದ ಗೌಡರು ಇತ್ತೀಚೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬರಬೇಕಂತ ಹೇಳಿ. ಈಶ್ವರಪ್ಪನವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಈ ರೀತಿ ಹಲವಾರು ನಾಯಕರ ಭಾವನೆಗಳು ಅದಕ್ಕೆ ಸ್ಪಂದನ ಆಗುವಂಥ ಕೆಲಸ ಇತ್ತೀಚೆಗೆ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ, ಯಡಿಯೂರಪ್ಪನ ನೇತೃತ್ವ ವಹಿಸಿದ ಮೇಲೆ ಅದು ಒಂದು ಹಂತಕ್ಕೆ ಬಂತದು. ಹೀಗಾಗಿ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಅದಕ್ಕೆ ಒಪ್ಕೊಂಡ್ರು, ಎಸ್ ಶೆಟ್ಟರ್ ಬರಬೇಕಂತೇಳಿ. ಈ ಹಿನ್ನೆಲೆ ಹೇಳ್ಕೊಂಡು ಇವತ್ತು ಈ ಪ್ರೊಸೆಸ್ ಆಗಿದೆ. ಸರ್, ವಿಜೇಂದ್ರ ಮತ್ತು ಅವರ ಹೊಸ ಟೀಮ್ ಹೆಂಗೆ ಕೆಲಸ ಮಾಡ್ತಾ ಇದೆ ಸರ್? ಈಗ ನಾನು ಹೊಸದಾಗಿ ಎಂಟ್ರಿ ಆಗಿದ್ದೀನಿ. ನಾಳೆ ಕಾರ್ಯಕಾರಿಣಿ ಇದೆ, ನಾಳೆ ಹೋಗ್ತೀನಿ. ಇನ್ನು ಎಲ್ಲ ನಾಯಕರು ಮತ್ತೊಬ್ಬರು ಎಲ್ಲರೂ ಭೇಟಿಯಾಗುವಂಥ ಪ್ರೊಸೆಸ್ ಅದ. ಆಮೇಲೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸರ್, ಈಗ ಹೆಂಗೆ ಪ್ರಾಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ BJPಯಲ್ಲಿ ಈ ಸರ್ಕಾರ ಏನಾದರೂ ಹೋದರೆ ನೆಕ್ಸ್ಟ್ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಲೆವೆಲ್ಗೆ ಪ್ರೊಜೆಕ್ಷನ್ ನಡೀತಾ ಇದೆ. ಈಗ ಅವ್ರು ಹೋಗ್ತಾ ಇರುವಂಥ ಸ್ಪೀಡು ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಒಬ್ಬರು ಅಧ್ಯಕ್ಷ ಇದ್ದಂಥವ್ರು ಸ್ಪೀಡಾಗಿ ಕೆಲಸ ಮಾಡಲೇಬೇಕು. ಸ್ಪೀಡಾಗಿ ಕೆಲಸ ಮಾಡಲಿಲ್ಲಂದ್ರೆ ಮನೆಯಲ್ಲಿ ಕುಂತಾರ ಅಂತ ಅದು ಒಂದು ಕಮೆಂಟ್ ಬರ್ತದೆ. ಮಾಡಲೇಬೇಕು ಪಕ್ಷದ ಸಂಘಟನೆ ಸಲುವಾಗಿ. ಅದು ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಅದು ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಡಿಸಿಷನ್. ಅವ್ರು ಮಾಡೋದಂಥ ನಿರ್ಧಾರ ಇವು. ನಾಳೆ ನೋಡಿರಲಿಲ್ಲ ಮೊನ್ನೆ ಎಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ಹೊಸ ಫಸ್ಟ್ ಟೈಮ್ ಆರಿಸಿ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಇಟ್ ಈಸ್ ಲೆಫ್ಟ್ ಟು ದಿ ಹೈಕಮಾಂಡ್. ಸರಿ ಸರ್, ಈಗ ಲೋಕಸಭೆಗೆ ಏನು ಸರ್ ನಿಮ್ಮ ಪಾತ್ರ ಏನು ಸರ್? ಜಗದೀಶ್ ಶೆಟ್ಟರ್ ಅವ್ರ ಭವಿಷ್ಯ ಏನು? ನೋಡಿರಿ, ನಾನು ಒಂದು ಹೇಳ್ತೀನಿ, ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಗೆ ಕಟಿಬದ್ಧವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ, ಸಂಘಟನೆ ಮಾಡಿದಂಥ ವ್ಯಕ್ತಿ. ಮುಂದೆ ಏನು ಆಗ್ತದೆ ಬಿಡ್ತದೆ ಅನ್ನುವಂಥದ್ದು ಪಕ್ಷ ತೀರ್ಮಾನ ಕೈಗೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ. ಪಕ್ಷ ಏನೋ ಡೈರೆಕ್ಷನ್ ಕೊಡ್ತದೆ, ಏನು ನಿರ್ದೇಶನ ಕೊಡ್ತದೆ, ಅದ್ರ ಪ್ರಕಾರ ಪಕ್ಷ ಸಂಘಟನೆ, ಪ್ರವಾಸ ಮತ್ತು ಏನೋ ಯಾವುದೇ ಸಮಸ್ಯೆಗಳಿಂದ ಬಗೆಹರಿಸಲಿಕ್ಕೆ ಪ್ರಯತ್ನ ಇವೆಲ್ಲವೂ ನಾನು ಮಾಡ್ತೀನಿ. ಮುಂದೆ ಯಾವುದೇ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅನ್ನುವಂಥದ್ದು ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಅವ್ರು ಹೆಂಗೆ ಡೈರೆಕ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ನಡ್ಕೊತೀನಿ. ಸರ್, ಇದೇ ನಿರ್ಧಾರ 8 ತಿಂಗಳ ಹಿಂದೆ ತಗೊಳ್ಬೋದಿತ್ತಲ್ಲ ಸರ್ ನೀವು? ನನ್ನ ಲೈಫ್ನಲ್ಲಿ ಆದರೂ RSS ಇಂದ ಬಂದಂಥ ಜಗದೀಶ್ ಶೆಟ್ಟರು 8 ತಿಂಗಳ ಕಾಲ ತಮ್ಮ ಇಡೀ ಜೀವನದ ಉದ್ದಕ್ಕೂ 8 ತಿಂಗಳ ಕಾಲ RSS ವಿರುದ್ಧ ಇದ್ದಂಥ ಒಂದು ಪಕ್ಷದಲ್ಲಿ ಕಾರ್ಯನಿರ್ವಹಿಸೋಕೆ ಆಯ್ತಲ್ಲ. ಇದೊಂದು ಕಪ್ಪು ಚುಕ್ಕಿ ಆಗಲ್ವಾ ನಿಮಗೆ? ನೋಡ್ರಿ, ನನಗೆ ಅದ್ರ ಬಗ್ಗೆ ಪಶ್ಚಾತ್ತಾಪನೂ ಇಲ್ಲ, ಇದು ಕಪ್ಪು ಚುಕ್ಕಿನೇ ಇಲ್ಲ. ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ನಿರ್ಧಾರವನ್ನು ಎವ್ರಿಬಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇವನ್ ಭಾರತೀಯ ಜನತಾ ಪಾರ್ಟಿಲಿ ಇದ್ದಂಥವ್ರು ಪರ್ಸನಲ್ ನಂಗೆ ಬಿಟ್ಟಾದಾಗ ನಿಮ್ಮ ಸ್ಥಾನದಲ್ಲಿ ಬೇರೆ ಯಾರಾಗಿದ್ದರೂ ಇಂಥದ್ದು ನಿರ್ಧಾರ ಕೈಗೊಂತಿದ್ರಿ,
ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಅದು ಮುಗಿದು ಹೋದಂಥ ಅಧ್ಯಾಯ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಮುಂದೆ ಏನಾಗಬೇಕು ಅನ್ನುವಂಥದ್ದು ಪಕ್ಷ ನಿರ್ಧಾರ ಮಾಡ್ತದೆ. ಸರ್, ಲೋಕಸಭೆಗೆ ಸ್ಪರ್ಧೆ ಮಾಡೋ ಇಚ್ಛೆ ಇದೆಯಾ ಸರ್ ನಿಮಗೆ? ನನಗೆ ವೈಯಕ್ತಿಕವಾದಂಥ ನಿರ್ಧಾರಗಳನ್ನು ಯಾವುದೇ ನಾನು ತೆಗೆದುಕೊಳ್ಳುವಂಥ ಕಾಂಗ್ರೆಸ್ನಲ್ಲಿ ಇದ್ದಾಗೂ ಹೇಳಿದೆ. ನಾನು ಅಲ್ಲಿ ಲೋಕಸಭೆಗೆ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂದಾಗ ನನಗೆ ವೈಯಕ್ತಿಕವಾಗಿ ಅದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ನಾನು ಕೈಗೊಂಡಿಲ್ಲ. ಪಕ್ಷದ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ವಿಚಾರ ಮಾಡ್ತೀನಿ ಅಂತ ಹೇಳಿದೆ ನಾನು. ಇಲ್ಲಿನೂ ಅಷ್ಟೇ. ಇಲ್ಲಿ ಆವತ್ತು 7ನೇ ಬಾರಿ ಸ್ಪರ್ಧೆ ಮಾಡ್ಬೇಕಂದ್ರೆ ನಂಗೆ ಹಠ ಇತ್ತು. ಅದೂ ಸಹಿತ ಅವತ್ತು ಒಂದು 15 ದಿವಸ ಮುಂಚೆ, ಒಂದು ತಿಂಗಳು ಮುಂಚೆ ಕರೆದು ಕುಂದಿರಿಸಿ ಒಂದು ಸಮಾಲೋಚನೆ ಮಾಡಿದರೆ ನನ್ನ ನಿರ್ಧಾರ ಬದಲಿ ಹಾಕಿತ್ತು. ಅದು ಆಗಲಿಲ್ಲ ಅನ್ನುವಂಥದ್ದೇ ಒಂದು ಹರ್ಟ್. ಅಷ್ಟು ಬಿಟ್ಟರೆ ಇವತ್ತು ಮಾಡಬೇಕು, ಸ್ಪರ್ಧೆ ಮಾಡಬೇಕು ಬೇಡಬೇಕು, ನನಗೇನು ಇಲೆಕ್ಷನ್ ನಿಲ್ಲಬೇಕು ಅಂತ ಚಟ ಇಲ್ಲ ನನಗೆ. ಅಲ್ಲ, ಪಕ್ಷ ಅಸಿಸ್ಟ್ ಮಾಡಿದ್ರೆ ನಿಲ್ತೀರಾ? ಅಲ್ಲ, ಏನೇ ನನ್ನ ಮುಂದಿನ ಜವಾಬ್ದಾರಿ. ಈಗ ಏನು ಹೇಳ್ತಾ ಇದ್ದಾರೆ, ಎಲ್ಲ ಒಂದು ತಾವು ಬೆಳಗಾವಿಯಲ್ಲಿ ನಿಲ್ತೀರಿ, ಇಲ್ಲ ಹಾವೇರಿಯಲ್ಲಿ ನಿಲ್ತೀರಿ, ಈ ಥರದ್ದೆಲ್ಲ ಚರ್ಚೆ ಇದೆ ನಿಮ್ಮ ಪಕ್ಷದ ಒಳಗಡೆ. ಅದಕ್ಕೆ ಅದ್ರ ಬಗ್ಗೆ ನಿನ್ನೆ ವರಿಷ್ಠರ ಜೊತೆ ಚರ್ಚೆ ಮಾಡಿದಾಗ ಇದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ. ಸ್ಪರ್ಧೆ ಮಾಡೋದ್ರ ಬಗ್ಗೆ ಮತ್ತೊಂದು ಪಕ್ಷ ಏನು ತೀರ್ಮಾನ ಕೈಗೊಂಡು ವರಿಷ್ಠರು ಏನು ನಿರ್ಧಾರ ಮಾಡ್ಕೊತಾರೆ ಅದ್ರ ಪ್ರಕಾರ ನಡ್ಕೊತೀವಿ. ಸರ್, ಈಗ ಘರ್ ವಾಪಸಿಯಾಗಿ ನಿರಾಳರಾಗಿದ್ದೀರಾ ಸರ್ ನೀವು. ಕಾಂಗ್ರೆಸ್ನಲ್ಲಿ ಇದ್ದಷ್ಟು ದಿನ BJP ತೆಗೆಸಿದ್ದೆ ಅಂತ ಹೇಳುವಂಥ ಒಂದು ದುಃಖ ಏನಾದರೂ ಇತ್ತಾ? ನಾ ಹೇಳಿದಿಲ್ಲ, ಒಂದು ಪಶ್ಚಾತ್ತಾಪನೂ ಇಲ್ಲ, ದುಃಖನೂ ಇಲ್ಲ. ಇವತ್ತು ನನಗೇನೋ ಒಂದು ಆತ್ಮಸಾಕ್ಷಿಗೆ ತೊಂದರೆ ಆಗಿತ್ತು, ಹರ್ಟ್ ಆಗಿತ್ತು. ಅದಕ್ಕೆ ಅದೊಂದು ಸರಿಯಾದ ಮಾರ್ಗ ಅಂತ ತಿಳ್ಕೊಂಡು ಮಾಡಿದ್ದೇನೆ. ನಂಗೆ ಸಮಾಧಾನ ಇತ್ತು. ಕಾಂಗ್ರೆಸ್ಸಲ್ಲಿ ಇದ್ದಾಗ ಸಮಾಧಾನದಿಂದ ಇದ್ದೆ ನಾನು. ಈಗ ಸರಿ ಮಾಡಿದ್ದಾರೆ BJP ಅವರು. ಆತ್ಮಸಾಕ್ಷಿಗೆ ಏನು ನೋವಾಗಿತ್ತು, ಆ ನೋವನ್ನು ಪರಿಹಾರ ಅದು ಸರಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್, ತಾವು ವಾಪಸ್ BJPಗೆ ಬಂದಕ್ಕೆ ತಮ್ಮ ಧರ್ಮಪತ್ನಿ ಏನಂದರು ಸರ್? ನನಗೆ ಒಂದು ಘಟನೆ ಈಗಲೂ ನನ್ನ ಕಣ್ಣು ಮುಂದೆ ಇದೆ. ತಾವು ಕಾಂಗ್ರೆಸ್ ಸೇರ್ಪಡೆಯಾಗಿ ಮೊದಲನೇ ಬಾರಿ ನೀವು ನಿಮ್ಮ ಮನೆಗೆ ಹೋದಾಗ ನಿಮ್ಮ ಹೆಗಲ ಮೇಲಿದ್ದಂಥ ಕಾಂಗ್ರೆಸ್ ಪಕ್ಷದ ಹಸ್ತದ ಚಿಹ್ನೆ ಇರ್ತಕ್ಕಂಥ ಒಂದು ಇದನ್ನು ನೋಡಿ ನಿಮ್ಮ ಧರ್ಮಪತ್ನಿ ನಿಮ್ಮ ಎದೆ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ರು. ನನಗೆ ಆ ಘಟನೆ ಈಗಲೂ ನನಗೆ ತಾವು ಸಮಾಧಾನ ಮಾಡ್ತಾ ಇದ್ರಿ. ಆ ಘಟನೆ ತಮಗೆ ನೆನಪಿದೆಯಾ ಸರ್? ನೆನಪಿದೆಯಲ್ಲ. ನಿಮ್ಮ ಧರ್ಮಪತ್ನಿ ಏನಂದ್ರು ಸರ್? ನೋಡು, ಅದಕ್ಕೆ ಅವತ್ತು ಕಣ್ಣೀರು ಬಂದಿದ್ದು ಅದಕ್ಕಲ್ಲ. 30 ವರ್ಷ ಒಂದು ಪಾರ್ಟಿಯಲ್ಲಿ ಇದ್ದರು, ಸಂಘಟನೆ ಮಾಡಿ ಸಂಘಟನೆ ಮಾಡಿದ್ರು. ಏನಪ್ಪ ನಮ್ಮೊಂದು ಇಂಥವ್ರು ದುಡ್ದಂಥವ್ರಿಗೆ ಹಿಂಗೆ ಆಯ್ತಲ್ಲ ಅನ್ಯಾಯ ಅಂಥೇಳಿ ಆ ಕಣ್ಣೀರೋದು. ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದು ಮತ್ತೊಂದಲ್ಲ. ಎಲ್ಲಿವರೆಗೆ ಬಂತು ಒಬ್ಬ ದುಡ್ದಂಥ ವ್ಯಕ್ತಿಗೆ ಯಾವ ರೀತಿ ಪರಿಸ್ಥಿತಿ ಬಂತಲ್ಲ ಅಂತ ಆ ದುಃಖ ಅದು. ಸರಿ ಸರ್, ಈಗ ಅಯೋಧ್ಯೆಗೆ ಏನಾದರೂ ಹೋಗುವಂಥ ಪ್ಲ್ಯಾನ್ ಇದೆಯಾ ಸರ್ ತಮ್ಮದು? ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾಗ ಕರಸೇವಕರಾಗಿ ತುಂಬ ಜನರು ಅಲ್ಲಿದ್ದಾಗೂ ಹೇಳಿದೆ ನಾನು. ಇವತ್ತು 27ನೇ ತಾರೀಕು ಆಹ್ವಾನ ಬಂದಿದ್ರೆ ಅವಾಗೂ ಹೋಗಿದ್ದೆ ನಾನು. ಬಂದಿಲ್ಲ. 22ರ ನಂತರ ಹೋಗ್ತೀನಿ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಒಂದು ದಿವಸ ಒಂದು ಅವಕಾಶ ನೋಡಿಕೊಂಡು ಅಯೋಧ್ಯೆಗೆ ಭೇಟಿ ಕೊಡ್ತೀನಿ, ರಾಮನ ದರ್ಶನ ತೊಗೊತೀನಿ. ಸರ್, ಈಗ ಲೋಕಸಭೆ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ರೀತಿಯ ವಾತಾವರಣವನ್ನು ತಾವು ನೋಡ್ತಾ ಇದ್ದೀರಿ ಸರ್? ಈಗ ನೋಡಿರಿ, ಒಂದು ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಏನೊಂದು ಕೆಲವೊಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡುವಂಥದ್ದು ಬಂತು. ಅದರದ್ದು ಒಂದಿಷ್ಟು ಇಫೆಕ್ಟ್ ಇದೆ. ಆ ಇಫೆಕ್ಟ್ ಜೊತೆಗೆ ಇವತ್ತು ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಧ್ವನಿ ಇದೆ. ಇಡೀ ದೇಶದ ಜನರ ಒಂದು ಕೂಗಿದೆ. ಮತ್ತು ಲೋಕಸಭಾ ಇಲೆಕ್ಷನ್ ನಡೆಯುವಂಥದ್ದು ಒಂದು ನ್ಯಾಷನಲ್ ಇಶ್ಯೂ ಮೇಲೆ ನಡೆಯುವಂಥದ್ದು, ನ್ಯಾಷನಲ್ ಲೀಡರ್ಶಿಪ್ ಮೇಲೆ ನಡೆಯುವಂಥದ್ದು. ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರಿಗೆ ಒಂದು ಏನು ಇಮೇಜ್ ಇದೆ ಅದು ಇನ್ನೂ ಹೆಚ್ಚು ಆಗ್ತಾ ಇದೆ ಹೊರತು ಕಡಿಮೆ ಆಗಿಲ್ಲ. ಹೀಗಾಗಿ ನರೇಂದ್ರ ಮೋದಿಯವರ ನಾಯಕತ್ವ, ಅದರ ಮುಖಾಂತರ ದೇಶದ ಒಂದು ರಕ್ಷಣೆ, ದೇಶದ ಒಂದು ಭದ್ರತೆ, ದೇಶದ ಒಂದು ಆರ್ಥಿಕ ಪ್ರಗತಿ, ಇವೆಲ್ಲ ಇಶ್ಯೂ ಮೇಲೆ ನರೇಂದ್ರ ಮೋದಿಗೆ ಹೆಚ್ಚಿನ ರೀತಿಯಿಂದ ಬೆಂಬಲ ಸಿಗ್ತಾಯಿದೆ. ಸರ್, ಈಗ ಇಡೀ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಆ ಇಡೀ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಳ್ಳುವಂತಹ ಕರ್ನಾಟಕದ BJP ನಾಯಕರುಗಳು ಇದ್ದಾರೆ ಸರ್ ಈಗ. ಯಾಕಂದರೆ ಈ ಹಿಂದೆ ಮೋದಿಯವರು ಎಷ್ಟೋ ರ್ಯಾಲಿಗಳನ್ನು ಮಾಡಿದರು ಕರ್ನಾಟಕದಲ್ಲಿ, ಆದರೆ BJP ಹೀನಾಯ ಸೋಲಾಯಿತು ಕರ್ನಾಟಕದಲ್ಲಿ. ಆ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೊಳ್ಳುವಂಥ ನಾಯಕರುಗಳೇ ಇಲ್ಲದೆ ಇರುವಂಥದ್ದು. ನೋಡಿ, ನಾನು ಒಂದು ಹೇಳ್ತೀನಿ, ಮೋದಿಯವರ ನಾಯಕತ್ವ ಇದೆ ಇಡೀ ದೇಶಕ್ಕೆ. ಮತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಬಹುಶಃ ನೀವು ಸ್ಟೇಟಲ್ಲಿ ಏನು ಮ್ಯಾಜಿಕ್ ನಡೆದಿಲ್ವಲ್ಲ, ಅಷ್ಟೆಲ್ಲ ರ್ಯಾಲಿ, ಅಷ್ಟೆಲ್ಲ ರೋಡ್ ಶೋ ಮಾಡಿ. ಕರ್ನಾಟಕದ ಹಿಸ್ಟ್ರಿ ನೀವು ತೆಗೆದುಕೊಂಡ್ರೆ, ಇಲ್ಲಿ ಹಿಂದೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಇದ್ದಾಗೂ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದೆ. ಲೋಕಸಭಾ ಇಲೆಕ್ಷನ್ನು ನ್ಯಾಷನಲ್ ಇಶ್ಯೂ ಮೇಲೆ ಹೋಗುವಂಥದ್ದು, ನ್ಯಾಷನಲ್ ಲೀಡರ್ಶಿಪ್ ಮೇಲೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಮತದಾರ ಒಲವು ಯಾವಾಗಲೂ ಪಾರ್ಲಿಮೆಂಟ್ ಇಲೆಕ್ಷನ್ನಲ್ಲಿ BJP ಪರವಾಗಿ ಮತ್ತು ಮೋದಿಯವ್ರ ಪರವಾಗಿದೆ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಸ್ಥಾನದಲ್ಲಿ BJP? ಅಲ್ಲ, 25ರಲ್ಲಿ 25 ಗೆದ್ದು ಇನ್ನೂ ಹೆಚ್ಚು ಸ್ಥಾನ ಗೆಲ್ಲಬಹುದು ಅನ್ನುವಂಥದ್ದು ಮೋದಿಯವರ ನಾಯಕತ್ವ. ಸಿದ್ದರಾಮಯ್ಯ ಅವರ ಗ್ಯಾರಂಟಿ, DK ಶಿವಕುಮಾರ್ ಅವರ ಡೆವಲಪ್ಮೆಂಟ್, ಇದೆಲ್ಲ ಯಾವ ಮಂತ್ರ ನಡೆಯಲ್ಲ. ಡೆಫಿನೆಟ್ ಅದ್ರದ್ದು ನೋಡ್ರಿ ಇಫೆಕ್ಟ್ ಇದ್ದೇ ಇರ್ತದೆ. ನಾ ಇಲ್ಲ ಅಂತ ಹೇಳೋದೇ ಇಲ್ಲ. ಈ ಗ್ಯಾರಂಟಿದು ಅದು ಇಫೆಕ್ಟ್ ಇಲ್ಲ ಅಂತ ನಾ ಎಂದು ಡಿನೈ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಅದನ್ನು ಡೈವರ್ಟ್ ಮಾಡಿಕೊಂಡು ಮೋದಿಯವ್ರ ನಾಯಕತ್ವವನ್ನು ಹೇಗೆ ಬೆಳೆಸಬೇಕು, ಅವರು ಪರಿಣಾಮ ಏನು ಮಾಡಬೇಕು ಅದನ್ನು ಜನತೆಗೆ ಮತದಾರ ತಿಳುವಳಿಕೆ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಆದರೆ ಅದಕ್ಕೆ ಇನ್ನೂ ಹೆಚ್ಚು ಸೀಟ್ ಬರ್ತದೆ. ಸರ್, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು ಸರ್. ಹಿರಿಯ ನಾಯಕರುಗಳಿಗೆಲ್ಲ ಟಿಕೆಟ್ ಕೊಡೋದು ಬೇಡ, ಹೊಸಬರಿಗೆ ಕೊಡೋಣ ಅಂತ. ಈಗ ಲೋಕಸಭೆಯ ನಿಮ್ಮ 28ರಲ್ಲಿ 25 ಜನ ಇದ್ದಾರೆ. ಈಗ ಲೋಕಸಭೆಯಲ್ಲಿ ಈ ಫಾರ್ಮುಲಾ ವ್ಯಾಲಿಡಾ ಸರ್, ಇನ್ವ್ಯಾಲಿಡಾ ಸರ್? ಅದು ನನಗೆ ಗೊತ್ತಿಲ್ಲ. ಅದು ಅಂದ್ರೆ ಹಿರಿಯ ನಾಯಕರಿಗೆ ಪ್ರಾಶಸ್ತ್ಯ ಕೊಡಬೇಕು ಅಂತ ಹೇಳ್ತಿರೋ ತಾವು, ವಾಪಸ್ ಚುನಾವಣೆ ಕಂಟೆಸ್ಟ್ ಮಾಡಿ. ನೋಡ್ರಿ, ಇಟ್ ಡಿಪೆಂಡ್ಸ್ ಅಪಾನ್ ವಿನೇಬಿಲಿಟಿ. ಯಾವ ಕ್ಷೇತ್ರದಲ್ಲಿ ಯಾರು ನಿಂತರೂ ವಿನೇಬಿಲಿಟಿ ಇದೆ, ಅದ್ರ ಮೇಲೆ ಡಿಸಿಷನ್ ಆಗಬೇಕು. ಅದು ಹಿರಿಯರು ಕಿರಿಯರು ಅನ್ನೋಂಥ ಪ್ರಶ್ನೆ ಅಲ್ಲ, ವಿನೇಬಿಲಿಟಿ. ಸರ್, ಕರ್ನಾಟಕ ವಿಧಾನಸಭೆಯಲ್ಲೂ ಸಹ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನು ಎದುರಿಸಲಿಕ್ಕೆ ನಿಮ್ಮ ನಾಯಕತ್ವ ಈಗ ಸಮರ್ಥ ಆಗಿದೆಯಾ ಸರ್? ನೋಡಿ, ನಾವು ಒಂದು ಹೇಳ್ತೀನಿ, ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊದಲಿಂದು ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಬೇಕು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅದರ ಜೊತೆಗೆ ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಸಾಮೂಹಿಕ ನಾಯಕತ್ವ ಇದೆಯಲ್ಲ, ಇದು ಬೇರೆ ಪಕ್ಷದಲ್ಲಿ ಹಿಂದಾದರೆ ಯಡಿಯೂರಪ್ಪ ಅವರಿದ್ದರು, ಯಡಿಯೂರಪ್ಪನವ್ರು ಇಲ್ಲ ಅಂದರೆ ಜಗದೀಶ್ ಶೆಟ್ಟರ್ ಅವರು ಇದ್ದರು, ಹೆಂಗೋ ನಡೀತಾ ಇತ್ತು, ಅಂದರೆ ಸಮರ್ಥವಾಗಿ ಎದುರಿಸುತ್ತೆ. ಈಗ ಇರ್ತಕ್ಕಂಥ ಟೀಮ್ ಏನಿದೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಂಥವ್ರನ್ನ ಎದುರಿಸಲಿಕ್ಕೆ ಅದು ಶಕ್ತವಾಗಿದೆ. ನೋಡ್ರಿ, ಕರ್ನಾಟಕದಲ್ಲಿ ಏನಾಗಿದೆ, ಪಕ್ಷ ಭಾಳ ಸ್ಟ್ರಾಂಗ್ ಬೇಸಾಗಿ ಬೆಳೆದದು. ಪ್ರತಿಯೊಂದು ಹಳ್ಳಿಯಲ್ಲಿ ಇವತ್ತು ಸಾವಿರಾರು ಕಾರ್ಯಕರ್ತರಿದ್ದಾರೆ, ಬೂತ್ ಕಮಿಟಿ ಇದ್ದಾವೆ. ಇಷ್ಟು ಶಕ್ತಿ ಬಹುಶಃ ನಾ ಬೇರೆ ಎಲ್ಲಿ ನೋಡಿಲ್ಲ. ಈಗ ನಾ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೋಗಿ ಬಂದಿದ್ದೇನೆ. ಈ ನೆಟ್ವರ್ಕ್ ಏನಿದೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಒಂದು ವೋಟ್ ಬ್ಯಾಂಕ್ ಇದೆ. ಈ ನೆಟ್ವರ್ಕು ಬೂತ್ ಮಟ್ಟದವ್ರಿಗೆ ಇರುವಂಥದ್ದು ಅಲ್ಲಿ ಇಲ್ಲ. ಹೀಗಾಗಿ ಈ ಒಂದು ನೆಟ್ವರ್ಕ್ದಿಂದ ಬಿ ಜೆ ಪಿಯನ್ನು ಸಂಘಟಿಸಿ ಒಂದು ಶಕ್ತಿಯನ್ನು ಮಾಡಿ ಮತ ಪರಿವರ್ತನೆ ಮಾಡಲಿಕ್ಕೆ ಶಕ್ತಿ ಬಿ ಜೆ ಪಿಯಲ್ಲಿ ಇದೆ. ಸರ್, ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಏನಾದರೂ ಪಾತ್ರ ಇದೆಯಾ ಸರ್ ತಾವು ವಾಪಸ್ ಬಿ ಜೆ ಪಿಗೆ ಸೇರ್ಪಡೆ ಆಗೋದ್ರಲ್ಲಿ? ನೋಡ್ರಿ, ಈಗ ಇತ್ತೀಚೆಗೆ ಸುದ್ದಿ ಬಂತು, ಅವ್ರು ಬೆಳಿಗ್ಗೆ ನಮ್ಮ ಮನೆಗೆ ಬಂದಿದ್ದರು, ಭೇಟಿಯಾಗಿದೆ ಅಂತ. ಭೇಟಿ ಯಾವುದೂ ಆಗಿಲ್ಲ. ಅವರು ನನಗೆ ವೆಲ್ ವಿಷರು, ನಾನು ಅವ್ರ ಬಗ್ಗೆ ಗೌರವ ಇದ್ದಂಥ ವ್ಯಕ್ತಿ, ಪರಸ್ಪರ ಒಂದು ಫ್ರೆಂಡ್ಶಿಪ್ ಇದೆ, ಹೀಗಾಗಿ ಆ ಒಂದು ಸಂಪರ್ಕ ಇದೆ. ಆದರೆ ಇಲ್ಲಿ ಈ ಪ್ರೊಸೆಸ್ನಲ್ಲಿ ಅವರು ನೇರವಾಗಿ ನಾನು ಕರೆದು, ಈ ನಮ್ಮ ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂತು, ಶೆಟ್ಟರು ಕರೆದು ಮಾತಾಡಿದರು ಅದ್ರ ಬಗ್ಗೆ ಅಂಥೇಳಿ, ಅದು ಯಾವುದೂ ಅಂಥದ್ದು ಇನ್ನೂ ಇಲ್ಲ. ಸರ್, ಜೆ ಡಿ ಎಸ್ ಜೊತೆಗೆ ಸಖ್ಯ ಬಿ ಜೆ ಪಿಗೆ ಲಾಭ ನಷ್ಟ ಎಷ್ಟರ ಮಟ್ಟಿಗೆ ಸರ್? ನಾನು ಸುದೀರ್ಘ ರಾಜಕಾರಣ ಮಾಡಿದ್ದೀರಿ, ಕರ್ನಾಟಕದಲ್ಲಿ ಬೇರೆ ಬೇರೆ ಪಕ್ಷದ ಎಲ್ಲ ಸ್ಥಿತಿಗತಿಗಳು ತಮ್ಗೆ ಚೆನ್ನಾಗಿ ಗೊತ್ತಿದೆ. ಈಗ ತಾವು ಹೇಳ್ತೀರಿ ಇಡೀ ಮೋದಿ ಹವಾ ಇಡೀ ದೇಶದಲ್ಲಿದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೀರಿ. ಈಗ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಅವಶ್ಯಕತೆ ಇದೆಯಾ ಬಿ ಜೆ ಪಿಗೆ? ಅಥವಾ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲಿ ಮೋದಿ ಶಕ್ತಿಶಾಲಿ ಆದರೂ ಕರ್ನಾಟಕದಲ್ಲಿ ಏನಾದರೂ ಬಿ ಜೆ ಪಿ ಶಕ್ತಿನ ಪರಿಸ್ಥಿತಿ ಇದೆ, ಅದಕ್ಕಾಗಿ ಏನಾದರೂ ಜೆ ಡಿ ಎಸ್ ಜೊತೆಗೆ ಹೋಗ್ತಾ ಇದ್ದೀರಾ? ನಾನು ಹಿಂದೆ 2020 ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ. ಒಂದು ಕಡೆ ಯಡಿಯೂರಪ್ಪ ನಿಂತಿದ್ದು, ಇನ್ನೊಂದು ಕುಮಾರಸ್ವಾಮಿ. ಅವತ್ತು 20 ತಿಂಗಳ ಅಧಿಕಾರ ಆದಮೇಲೆ ಕುಮಾರಸ್ವಾಮಿಯವರು, ರೇವಣ್ಣವರು ಬೆಂಬಲವನ್ನು ವಾಪಸ್ ಪಡ್ಕೊಂಡ್ರು. ನಾವತ್ತು ಪರಿಪರಿಯಿಂದ ಕೇಳಿದ ಕುಮಾರಸ್ವಾಮಿ ಅವರಿಗೆ, ರೇವಣ್ಣವರಿಗೆ, ನೋಡಿರಿ, ಒಂದು ನಮ್ಮದು ಮತ್ತು ನಿಮ್ಮದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರು ಒಂದಾಗಿ ಕೆಲಸ ಮಾಡಿದ್ರು, ನೀವು ಅಧಿಕಾರ ಬಿಟ್ಟುಕೊಡ್ರಿ ಯಡಿಯೂರಪ್ಪನವ್ರಿಗೆ. ಇದೇ ರೀತಿ ನಾವು ಮುಂದುವರಿಕೆ ಹೋದರೆ, ಮುಂದೆ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಅಲಯನ್ಸ್ ಮಾಡ್ಕೊಂಡು ಹೋದರೆ 20 ವರ್ಷ ನಮ್ಮನ್ನು ಯಾರೂ ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ ನಾನು. ಅದು ಏನೇನೋ ಕಾರಣ ಸಲುವಾಗಿ ಅದು ಮುಂದುವರಿಯಲಿಲ್ಲ. ಅದಕ್ಕಾಗಿ ಒಂದು ಪ್ರಾಮಾಣಿಕವಾಗಿ ಈ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಅಲಯನ್ಸ್ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಹೋದರೆ ಅತಿ ಹೆಚ್ಚು ಸೀಟ್ಗಳನ್ನು ನಾವು ಈ ಪಾರ್ಲಿಮೆಂಟಲ್ಲಿ ಗೆಲ್ಲಕ್ಕೆ ಸಾಧ್ಯತೆ, ಅಸೆಂಬ್ಲಿಯಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ. ಸರ್, ಈಗ ತಾವು ಕಾಂಗ್ರೆಸ್ ಪಕ್ಷದಲ್ಲಿ 8 ತಿಂಗಳ ಕಾಲ ಅವರ ಗರ್ಭಗುಡಿ ತನಕ ಎಲ್ಲ ತಾವು ನೋಡಿ ಬಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಸರ್, ಸಿದ್ದರಾಮಯ್ಯವರು ನಿಜವಾಗಿಯೂ ಮುಸ್ಲಿಂ ತುಷ್ಟೀಕರಣ ಮಾಡ್ತಾರಾ ಸರ್? ಬಿ ಜೆ ಪಿ ನಾಯಕರುಗಳು ಪದೇ ಪದೇ ಆರೋಪ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಎಲ್ಲ ಮುಸ್ಲಿಮರ ಪರ ಅಂತ. ತಾವೀಗ 8 ತಿಂಗಳು ಇದ್ದು ಬಂದಿದ್ದೀರಿ, ತಾವೀಗ ನೋಡಿ ಬಂದಿದ್ದೀರಿ ಒಳಗಡೆ ಪರಿಸ್ಥಿತಿ ಹೇಗಿದೆ ಅಂತ. ಆ್ಯಕ್ಚುಲಿ ಅವ್ರು ಮುಸ್ಲಿಂ ತುಷ್ಟೀಕರಣ ಮಾಡ್ತಾರಾ ಸರ್? ಒಂದು ನಾನು ಹೇಳ್ತೀನಿ, ಇದು ಈ ತುಷ್ಟೀಕರಣ ಒಂದೊಂದು ಪಕ್ಷದ ಒಂದು ತೀರ್ಮಾನ ಇರ್ತವೆ, ಪಾಲಿಸಿ ಇರ್ತವೆ. ಮತ್ತು ಇವತ್ತು ಅಲ್ಲಿ ಬಜೆಟ್ ಅಲೋಕೇಶನ್ನು ಮತ್ತೊಂದು ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡಿದಾಗ ಅದು ತುಷ್ಟೀಕರಣ ಅಂತ ಅನ್ನಲಿಕ್ಕೆ ಸಾಧ್ಯತೆ. ಹೀಗಾಗಿ ಅವತ್ತು ಅವರ ನಿಲುವು ಏನು, ಮತ್ತೊಂದು ಏನಿದೆ, ಮತ್ತು ಇವತ್ತು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಹೀಗಾಗಿ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿ ಮಾಡಿದ್ದಾರೆ ಅಂತ ನನಗೇನು ಅನಿಸೋದು. ಅಲ್ಲ, ಮತ್ತು ಬಿ ಜೆ ಪಿ ನಾಯಕರುಗಳು ಎಲ್ಲರೂ ಸರ್ಕಾರ ಮುಸ್ಲಿಮರ ಪರ, ಅಲ್ಪಸಂಖ್ಯಾತರ ಪರ ಅಂತ ಹೇಳುತ್ತಲ್ಲ ಸರ್? ನಾನು ಒಂದು ಹೇಳ್ತೇನೆ, ನಾನು ಹಿಂದಿನೂ ಬಿ ಜೆ ಪಿಯಲ್ಲಿ ಇದ್ದಾಗೂ ಸಹಿತ ನಾವು ಯಾವುದೋ ಹಿಂದೂ ಮುಸ್ಲಿಂ ಅಂತ ನಾವು ಇದನ್ನು ಮಾಡಲಿಕ್ಕೆ ಹೋಗಿಲ್ಲ. ನಾನು
ಅದು ಪಕ್ಷದಲ್ಲಿ ಕೆಲವು ನಾಯಕರು ಹೇಳ್ತಾರೆ ಅದಕ್ಕೆ ನಾ ಇದು ಮಾಡ್ಬೇಕಂತಿಲ್ಲ. ಸರ್, ಇನ್ನೊಂದು ಆರೋಪನು ಏನಂದ್ರೆ ಈ ಸರ್ಕಾರ ಅಹಿಂದ ಪರ ಸರ್ಕಾರ, ಇಲ್ಲಿ ಲಿಂಗಾಯತ ನಾಯಕರುಗಳಿಗೆ ಅಷ್ಟು ಮಾನ್ಯತೆ ಇಲ್ಲ, ಬಿಜೆಪಿಯಲ್ಲಿ ಇದ್ದಷ್ಟು ಅಂತ ಈ ತರದ್ದು ಒಂದು ಚರ್ಚೆ ಇದೆ ಸರ್ ಕಾಂಗ್ರೆಸ್ ಪಕ್ಷ ಮತ್ತು ಈ ಸರ್ಕಾರದ ಬಗ್ಗೆ. ನೋಡ್ರಿ, ಅತಿ ಹೆಚ್ಚು ಈಗ ನೋಡಿ, ಅಲ್ಲಿ DCM ಕೊಡಬೇಕು ಲಿಂಗಾಯತರಿಗೆ ಅಂತ ಒಂದು ಚರ್ಚೆ ಇತ್ತು, ಅದು ಏನು ಕೊಡ್ಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಆದ್ರೂ ಒಂದು ಪ್ರಾಶಸ್ತ್ಯ ಅಂತ ಹೇಳೋದು DCM ಕೊಡೋದ್ರಿಂದ ರಾಜಕೀಯವಾಗಿ ಲಾಭ ಆಗ್ತದೆ ನಾ ಏನೂ ತಿಳ್ಕೊಂಡಿಲ್ಲ. ಆ ವ್ಯಕ್ತಿಗಳಿಗೆ ಲಾಭ ಆಗ್ತದೆ, ಆ ವ್ಯಕ್ತಿಗಳಿಗೆ ಒಂದು ಸ್ಟೇಟಸ್ ಬರ್ತದೆ. ಆದ್ರೂ ಒಂದು ಪ್ರಾಶಸ್ತ್ಯ. ನಾನು ಮುಖ್ಯಮಂತ್ರಿ ಇದ್ದಾಗ ಇಬ್ಬರು DCM ಇದ್ದರು. ಅದು ನಮ್ಗೆ ಇಲೆಕ್ಷನ್ದಾಗಲ್ಲಿ ಎಲೆಕ್ಟ್ರಿಕಲ್ ಏನೋ ಬೆನಿಫಿಟ್ ಆಯ್ತನೋ ಇಲ್ಲ. ಯಡಿಯೂರಪ್ಪನವರು ಅವರ ಅಂಡರೊಳಗೆ 3 ಜನ DCM ಇದ್ದರು. ಎಲೆಕ್ಟ್ರಿಕ್ ಲಾಭ ಆತನೋ ಇಲ್ಲ. ನೋಡ್ರಿ, ಇವೆಲ್ಲ ಆ ವ್ಯಕ್ತಿಗಳಿಗೆ ಸ್ಟೇಟಸ್ ಕೊಡ್ಲಿಕ್ಕೆ ಅಷ್ಟೇ ಮಾತ್ರ ಸೀಮಿತ ಇರುವಂಥದ್ದು. ಹೀಗಾಗಿ ಇವತ್ತು ಆ ಬೇಡಿಕೆ ಅದಕ್ಕೆ ಬಿಡ್ರಿ, ಅಲ್ಲಿ ಪಾರ್ಟಿಯಾಗಿದ್ದಾಗ ನಾನು ಹೇಳಿದ್ದೀನಿ, ಈ DCM ಬಗ್ಗೆ ಯಾಕೆ ಇದನ್ನು ಡಿಸ್ಕಸ್ ಮಾಡೋಕೆ ಹೋಗ್ತೀನಿ ಇಷ್ಟೆಲ್ಲ ಅಂತ ಅವತ್ತು ಹೇಳಿದ್ದೀನಿ ನಾನು. ಕೆಲವರಿಗೆ ಸಿಕ್ಕಾಗ, ಲೀಡರ್ಸ್ ಸಿಕ್ಕಾಗ ಅವನ್ನೆಲ್ಲ ಬಿಟ್ಬಿಡ್ರಿ, ಸರ್ಕಾರ ಸ್ಮೂತಾಗಿ ನಡ್ಸ್ಕೊಂಡು ಹೋದ್ರೆ ಸಾಕು ಅಂತ. ಸರ್, ಈ ಅಹಿಂದ ವರ್ಗಕ್ಕೆ ಇದ್ದಷ್ಟು ಮಾನ್ಯತೆ ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತರಿಗೆ ಸಿಗ್ತಾ ಇದೆಯಾ ಸರ್ ನಿಮ್ಮ ಪ್ರಕಾರ? ನೋಡಿ, ಅತಿ ಹೆಚ್ಚು ಲಿಂಗಾಯತ ರಾಶಿ ಬಂದದ್ದು ಅಲ್ಲೇ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಇವತ್ತು ಈ ಅಹಿಂದ ಪರವಾಗಿದ್ದೇನೋ ಇರೋದು ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತು ಎಲ್ಲ ವರ್ಗದ ಶಾಸಕರಲ್ಲಿ ಆರಿಸಿ ಬಂದಿದ್ದಾರೆ. ಸರ್, ಈಗ ಅಹಿಂದ ವರ್ಗ ಈಗ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದೆ, ಈ ಮೀಸಲಾತಿಯನ್ನು ಒಪ್ಕೋಬೇಕು, ಇತ್ತೀಚೆಗೆ ಆದಂಥ ಕಾಂತರಾಜು ವರದಿಯನ್ನು ಒಪ್ಕೋಬೇಕು ಅಂತ. ತಮ್ಮ ಸ್ಟ್ಯಾಂಡ್ ಏನಿದೆ ಸರ್ ಇದ್ರ ಬಗ್ಗೆ? ಅದನ್ನು ಪಕ್ಷದೊಳಗೆ ನಾನು ಈಗ ಹೊಸದಾಗಿ ಈಗ ಭಾರತೀಯ ಜನತಾ ಪಾರ್ಟಿ ನಾಳೆ ಕಾರ್ಯಕಾರಿ ಮೀಟಿಂಗ್ ಹೊಸದಾಗಿ ಹೆಂಗೆ ಸರ್ ನೀವೀಗ ಇರ್ಬೋದು ರೀ, ನಾವು ಇರ್ಬೋದು. ಈಗ ಮೀಸಲಾತಿಗೆ ಹಿಂದುಳಿದ ವರ್ಗದವ್ರು ಮೀಸಲಾತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಎಂದೂ ವಿರೋಧ ಮಾಡೇ ಇಲ್ಲ. ಎಲ್ಲ ಸಾರ ವಿಚಾರ ಮಾಡಿಕೊಂಡು ವೈಜ್ಞಾನಿಕವಾದಂಥ ಒಂದು ಸಮೀಕರಣ ಆಗಬೇಕು ಅನ್ನುವಂಥದ್ದು ಹಿಂದೆ. ಹೀಗಾಗಿ ಮೀಸಲಾತಿಗೆ ವಿರೋಧ ಇದ್ದಾರೆ ಅನ್ನುವಂಥ ಪ್ರಶ್ನೆ ಇಲ್ಲ. ಸರಿ ಸರ್, ನನ್ನ ಕೊನೆಯ ಪ್ರಶ್ನೆ, BJPಗೆ ಸೇರ್ಪಡೆ ಆದ ನಂತರ ಮುಂದಿನ ಈ ದಿನಗಳಲ್ಲಿ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಂತ ಹೇಳುವಂಥ ಯಾವುದಾದ್ರೂ ಒಂದು ವಿಚಾರಗಳ ಬಗ್ಗೆ ತಮ್ಮ ತೀರ್ಮಾನ ಏನಾದರೂ ಇದೆಯಾ ಸರ್? ರಾಜಕೀಯವಾಗಿ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ಅಥವಾ ಏನಾದರೂ ಒಂದು ಲಕ್ಷ್ಯ ಇಟ್ಕೊಂಡಿದ್ದೀರಾ ಸರ್? ಇಲ್ಲ, ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಒಳ ಹೊರಗೆ ಮೊದಲಿಂದ ಗುರ್ತಿರೋವಂಥ ವ್ಯಕ್ತಿ. ಹೀಗಾಗಿ ನಂದು ಒಂದೇ ಒಂದು ಗುರಿ, ಭಾರತೀಯ ಜನತಾ ಪಾರ್ಟಿ ಇನ್ನೂ ಸ್ಟ್ರೆಂಥನ್ ಮಾಡಲಿಕ್ಕೆ ಮತ್ತು ಇಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಹೆಚ್ಚಿನ ಒಂದು ಬಲಾಢ್ಯತೆ ಕೊಟ್ಟು ಅವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಮ್ಮದು ಏನು ಅಳಿಲು ಸೇವಿದೆ ಅದು ಮಾಡೋದಷ್ಟೇ ನಂದು. ಓಕೆ, ಜಗದೀಶ್ ಶೆಟ್ಟರ್ ಅವರೇ, ಇಷ್ಟೊತ್ತು ಈ ಚರ್ಚೆಯಲ್ಲಿ ಪಾಲ್ಗೊಂಡು ತಮಗೆ ಧನ್ಯವಾದಗಳು. ನಮಸ್ಕಾರ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.